ಹಾಗೆ ಆಗುತ್ತೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ. ಜೆಡಿಎಸ್ ನಲ್ಲಿ ಏನು ಒಂದು ಬಿಜೆಪಿ ಒಲವಿರುವಂತ ಶಾಸಕರು ಇದ್ದಾರಾ, ಅವ್ರನ್ನ ಮಾತಾಡಿಸೋ ಪ್ರಯತ್ನ ಅಥವಾ ಅವ್ರ ಸಂಪರ್ಕ ಮಾಡೋ ಪ್ರಯತ್ನ? ನಾವು ಅವ್ರು ಮಾತಾಡಿಸೋ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸು JDS ಒಟ್ಟಿಗೆ ಆಗ್ತಾ ಇರೋದನ್ನೇ ಕಾಂಗ್ರೆಸ್ನಲ್ಲಿ JDSನಲ್ಲಿ ಅಂತ ಅನೇಕ MLAಗಳಿಗೆ ಬೇಸರ ಇದೆ. ಹಾಗಾಗಿ ಅವರೇ ನಮ್ಮನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ನಾವು ಕಾಂಗ್ರೆಸ್ಸು ಮತ್ತು JDS ಎರಡನ್ನೂ ಕೂಡ ರಾಜ್ಯ ಜನ ತಿರಸ್ಕಾರ ಮಾಡಿರೋಂಥ ಸಂದರ್ಭದಲ್ಲಿ ಅವ್ರು ಒಟ್ಟಿಗೆ ಹೋಗ್ತಾ ಇರೋದು ನಮಗೆ ಸಮಾಧಾನ ಇಲ್ಲ. ಮೋದಿ ಮತ್ತು ಅಮಿತ್ ಶಾ ಯಡಿಯೂರಪ್ಪನ ನೇತೃತ್ವದಲ್ಲಿ ಇಷ್ಟು ದೊಡ್ಡ ಸಂಖ್ಯೆ ಬಂದಿರೋಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವು ಬೆಂಬಲ ಕೊಡೋರು ಇದ್ದೇವೆ, BJP ಜೊತೆ ನಾವು ಬರ್ತೀವಿ ಅಂತ ಅವರೇ ಅಪ್ರೋಚ್ ಮಾಡ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗತ್ತೆ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾರೆ. 4 ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ, ಬಹುಮತಕ್ಕೆ 113 ಹೆಚ್ಚುವರಿಯಾಗಿರ್ತಕ್ಕಂಥ ಸಂಖ್ಯೆಗಳನ್ನು ಯಾವ ರೀತಿ? ಅದೇ ಹೇಳ್ತೀನಲ್ಲ, ಈ ಕಾಂಗ್ರೆಸ್ನಲ್ಲಿ JDSನಲ್ಲಿ ಇರೋಂಥ ಜನ ಅನೇಕ ಪ್ರಜಾಪ್ರಭುತ್ವವಾದಿಗಳು ಈ ರೀತಿ ಹಿಂಬಾಗಲಿಂದ ನಾವು ಸರ್ಕಾರ ಮಾಡೋದು ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ಇದು ಈಶ್ವರಪ್ಪನವರ ಮಾತಾಗಿತ್ತು. JDS ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರೇ ಅವರಿಬ್ರು ಏನೋ ಮಿಶ್ರವಾಗ್ತಾ ಇರೋದು, ಮೈತ್ರಿ ಮಾಡ್ಕೊಳ್ತಾ ಇರೋದು ಇಷ್ಟ ಇಲ್ಲ ಅಂತ ಅವರೇ ಹೇಳಿದ್ರು. ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಈಶ್ವರಪ್ಪನವರು ಮಾತ್ರ ಈ ರೀತಿ ಹೇಳ್ತಾ ಇದ್ದಾರೆ, ಅಂದ್ರೆ ಕಾಂಗ್ರೆಸ್ ಮತ್ತು JDSನ ಶಾಸಕರಿಗೆ ಅವರಿಬ್ರು ಒಂದಾಗ್ತಾ ಇರೋದು ಇಷ್ಟ ಇಲ್ಲ ಅಂತ. ಹಾಗಾದ್ರೆ ಆ ಶಾಸಕರ ಹೆಸರೇನಾದ್ರೂ ಹೇಳಿದ್ರಾ? ಖಂಡಿತ ಸಭಾ, ಏನು ಈಶ್ವರಪ್ಪ ಮಾತಾಡ್ತಾ ಹೇಳಿದಂತ ಮಾತಿದು. ಏನು JDS ಮತ್ತು ಕಾಂಗ್ರೆಸ್ ಏನು ಶಾಸಕರಿದ್ದಾರೆ, ಇವರು ಮೈತ್ರಿ ಆಗ್ತಿರೋದು JDS ಮತ್ತು ಕಾಂಗ್ರೆಸ್ ಶಾಸಕರಿಗೆ ಇಷ್ಟ ಇಲ್ಲ. ಕೆಲವು ಶಾಸಕರಿಗೆ ಅವರು ನಮ್ಮನ್ನ ಸಂಪರ್ಕಿಸಿದ್ದಾರೆ, BJP ಜೊತೆ ಬರ್ತೀವಿ ಅಂತ ಹೇಳಿದ್ದಾರೆ. ಯಾರ್ಯಾರು ಅಂತ ಕೇಳಿದಕ್ಕೆ ಅದಕ್ಕೆ ಯಾವುದೋ ಉತ್ತರ ಕೊಡೋದು, ಅದಕ್ಕೆ ಕಾಲಾವಕಾಶ ಯಾರ್ಯಾರಿದ್ದಾರೆ ಅಂತ ಎಲ್ಲ ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳಿ ಹೊರಟೋಗಿದ್ದವರು. ಯಾಕಂದ್ರೆ ಇದ್ರ ಬಗ್ಗೆ ನಿಖರವಾದ ಮಾಹಿತಿ ಕೊಡಲಿಲ್ಲ. ಬಟ್ ಅಲ್ಲೂ ಒಂದು ಸುಳಿವು ಕೊಡ್ತಿರೋದು, ಕಾಂಗ್ರೆಸ್ JDSನ ಏನು ಶಾಸಕರಿದ್ದಾರೆ ಅವರು BJPಯ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅದನ್ನು ಸಹ ಈಶ್ವರಪ್ಪ ನಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಏನು ಕಾಂಗ್ರೆಸ್ ಮತ್ತು JDS ಹೊಂದಾಣಿಕೆ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರ ಮಾಡೋದಕ್ಕೆ ಮುಂದಾಗಿದೆ. ಇದಕ್ಕೆ ಕೆಲವು ಶಾಸಕರು ಏನು ಅವರ ಪಕ್ಷದಲ್ಲೇ ಒಮ್ಮತ ಇಲ್ಲ ಅನ್ನೋದನ್ನ ಈಶ್ವರಪ್ಪ ಒಂದು ನೀಡಿರುವಂತದ್ದು. JDS BJPಗೆ ಅವರು ಬೆಂಬಲ ಕೊಡ್ತಾರೆ, ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಒಂದು ಏನು ಆತ್ಮವಿಶ್ವಾಸದಲ್ಲಿ ಮಾತಾಡಿರುವಂತದ್ದು ಸಹ ಸಭಾ. ಆಮೇಲೆ ಇನ್ನೊಂದು, ಸ್ವಯಂ ಪ್ರೇರಿತರಾಗಿ BJPಯನ್ನ ಸಂಪರ್ಕಿಸ್ತಾ ಇದ್ದಾರೆ ಕೈ ಮತ್ತು ತನೆ ಕಾರ್ಯಕರ್ತರು ಅಂತ ಸ್ವತಃ ಅವರೇ ಹೇಳಿದ್ರಲ್ಲ ಮಾರುತಿ, ಇದು ನಿಜ ಅಂತ ಇರಬಹುದಾ? ಇದು ಒಂದು ಹಂತಕ್ಕೆ ಅವ್ರು ಹೇಳಿದ ಮಾತು ನಿಜನೂ ಇರ್ಬೋದು ಅಥವಾ ಸುಳ್ಳು ಇರ್ಬೋದು. ಯಾಕಂದ್ರೆ ಈಗ ಏನು ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರಿಯಾಗಿ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮಾರುತಿ. ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ವೀಕ್ಷಕರೇ, ಇದು BJPಯ ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು. BJP ಅವರು ನಾವಾಗಿ ಏನು ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳ್ತಾ ಇಲ್ಲ, ಸ್ವತಃ JDS ಮತ್ತು ಕಾಂಗ್ರೆಸ್ ಕಾರ್ಯಕರ್ತರೇ ಇವರಿಬ್ರು ಮೈತ್ರಿ ಮಾಡ್ಕೊಳ್ತಾ ಇರೋದು, ಒಂದಾಗ್ತಾ ಇರೋದು ಇಷ್ಟ ಇಲ್ಲ. ಸೊ ಹಾಗಾಗಿ ನಮ್ಮ ಸಂಪರ್ಕದಲ್ಲಿ ನಿರಂತರವಾಗಿದ್ದಾರೆ ಅಂತ ಈಶ್ವರಪ್ಪನವರು ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ಪ್ಲೀಸ್ ಕಂಟಿನ್ಯೂ. ಸಭಾ, ಏನು ಇದು ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ಮಾಡೋಕೆ ಹೊರಟಿರುವಂತದ್ದು. ಇದನ್ನ BJP ಅವರು ಹೇಗಾದ್ರೂ ತಡೀಬೇಕು, ನಾವು ಅಧಿಕಾರಕ್ಕೆ ಬರಲೇಬೇಕು, ನಮ್ಗೆ 104 ಏನು ಮೆಜಾರಿಟಿ ಬಂದಿರುವಂತದ್ದು, 104 ಅತ್ಯಂತ ದೊಡ್ಡ ಪಕ್ಷವಾಗಿ ನಾವು ಹೊರಹೊಮ್ಮಿರೋದು. ನಮಗ್ ಬೇಕಾಗಿರೋದು ಮ್ಯಾಜಿಕ್ ನಂಬರ್ಗೆ ಇನ್ನು 6 ರಿಂದ 7 ಬೇಕಾಗಿರೋದ್ರಿಂದ ಏನು ಆ ಕಾರಣಕ್ಕೆ ಯಾರು ನಮ್ಮನ್ನ ಸ್ವಯಂ ಪ್ರೇರಿತವಾಗಿ ಅವರೇ ಪಕ್ಷದ ಏನು ಕಾಂಗ್ರೆಸ್ ಮತ್ತು JDS ಪಕ್ಷದ ಕಾರ್ಯಕರ್ತರೇ ನಮ್ಮನ್ನ ಸಂಪರ್ಕಿಸ್ತಿದ್ದಾರೆ, ನಾವು ನಿಮ್ ಜೊತೆ ಬರ್ತೀವಿ ಅಂತ ಹೇಳ್ತಿರುವಂತದ್ದು. ಇಲ್ಲೆಲ್ಲೋ ಒಂದು ಕಡೆಯಲ್ಲಿ BJPಯವರು ಸಹ ಒಂದು ರೀತಿಯಲ್ಲಿ ತಾವು ಸರ್ಕಾರ ಮಾಡೋದಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆ ಮಾಡ್ಕೊಂಡಿರುವಂತದ್ದು ಕಂಡು ಬರ್ತಿರೋದು. ಯಾಕಂದ್ರೆ ನಿನ್ನೆ ಯಡಿಯೂರಪ್ಪ ಅವರು ಮಾತಾಡ್ತಾನೋ ಅದನ್ನೇ ಹೇಳ್ತಿದ್ವಿ, ನಮ್ಮ ಜೊತೆ ನಾವು ಯಾರನ್ನೂ ಸಂಪರ್ಕ ಮಾಡ್ತಿಲ್ಲ, ನಮ್ಮನ್ನೇ ಸಂಪರ್ಕ ಮಾಡ್ತಿದ್ದಾರೆ ಬೇರೆ ಪಕ್ಷದವರು ಅಂತ. ಇಲ್ಲಿ ಕಾಂಗ್ರೆಸ್ ಮತ್ತು JDS ಏನು ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಶಾಸಕಾಂಗ ಸಭೆ ಕರೆದಿದೆ, ಅಲ್ಲಿಂದ ಯಾವ ರೀತಿ ನಿರ್ಧಾರಗಳಾಗತ್ತೆ, ಅಲ್ಲಿಂದ ಯಾರಾದ್ರೂ BJPಗೆ ಸಪೋರ್ಟ್ ಮಾಡ್ತಾರಾ, ಇದನ್ನೆಲ್ಲ ಕಾದು ನೋಡ್ಬೇಕು ಸಭಾ. ಪಕ್ಷೇತರ ಅಭ್ಯರ್ಥಿಗಳನ್ನ ಎಳೆದು ತರುವಂತಹ ಕಾರ್ಯ ಏನಾದ್ರೂ ನಡೀತಾ ಇದೆಯಾ ಮಾರುತಿ? ಖಂಡಿತ ಸಭಾ. ಈಗಾಗಲೇ ರಾಣಿಬೆನ್ನೂರಿನ ಶಂಕರ್ ಅಂತ ಅಭ್ಯರ್ಥಿಯಾಗಿ ನಿಂತು ಗೆದ್ದಿರುವಂತದ್ದು. ಇವರು ಈಶ್ವರಪ್ಪ ಅವರ ದೂರದ ಸಂಬಂಧಿ ಕೂಡ ಹೌದು. ಈಗಾಗಲೇ ಯಡಿಯೂರಪ್ಪ ಮನೆಗೆ ಏನು ಶಂಕರ್ ಅವರನ್ನ ಕರ್ಕೊಬಂದು ಹಿಂಬಾಗಿಲಿಂದ ಕರ್ಕೊಬಂದು ಇವರು ಸಪೋರ್ಟ್ ಕೊಡ್ತಾರೆ ಅಂತ ತಿಳಿಸಿ ಹೋಗಿರುವಂತದ್ದು. ಈಶ್ವರಪ್ಪ ಮತ್ತು ಅವರ ಮಗ ಕಾಂತೇಶ್ ಇಬ್ರು ಸಹ ಬಂದಿದ್ದು. ಕಾಂತೇಶ್ನ ನಿನ್ನೆ ಈಶ್ವರಪ್ಪ ಮಗ ಕಾಂತೇಶ್ ಅವರನ್ನ ನಿನ್ನೆ ಶಂಕರ್ ಭೇಟಿಯಾಗಿ ನಾನು BJPಗೆ ಸಂಪೂರ್ಣ ಏನು ಬೆಂಬಲ ಕೊಡ್ತೀನಿ ಅಂತ ತಿಳಿಸಿರೋದು. ಈಗ ಒಂದು ಏನು 104 ಇದ್ದಿದ್ದು 105 ಆಯ್ತು ಅಂತಾನೆ ಹೇಳ್ಬೋದು ಸಭಾ. ಓಕೆ ಮಾರುತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.